ಮೆದುಳು ಹೇಳುತ್ತದೆ, ಹೇ ಸ್ನೇಹಿತರೆ, ಇಂದು ನಾವು ಸುಮಾರು 36 ಗಂಟೆಗಳ ಕಾಲ ಉಪವಾಸ ಮಾಡಲಿದ್ದೇವೆ. ಏನು ಮಾತನಾಡುತ್ತಿದ್ದೀಯಾ ಬ್ರೈನ್? ಯಾರಾದರೂ ಇಷ್ಟು ದೀರ್ಘಕಾಲ ಉಪವಾಸ ಮಾಡಲು ಹೇಗೆ ಸಾಧ್ಯ? ಕರುಳು ಹೊಟ್ಟೆ ಮತ್ತು ಯಕೃತ್ತು ಹೇಳುತ್ತದೆ, ಏನು ಹೇಳುತ್ತಿದ್ದೀಯಾ ಬ್ರೈನ್? ನಿನಗೆ ಹುಚ್ಚು ಹಿಡಿದಿದೆಯಾ? ಇಷ್ಟು ಹೊತ್ತು ಯಾರಾದರೂ ಉಪವಾಸ ಮಾಡಲು ಸಾಧ್ಯವೇ? ಮೆದುಳು ಹೇಳುತ್ತದೆ, ನನ್ನನ್ನು ನಂಬು, ಆಮೇಲೆ ನೀನೇ ನನಗೆ ಧನ್ಯವಾದ ಹೇಳುತ್ತೀಯಾ. 6 ಗಂಟೆಗಳ ನಂತರ ದೇಹದಲ್ಲಿ ಯಕೃತ್ತು ಹೇಳುತ್ತದೆ, ಹೊಟ್ಟೆ, ಚಿಂತಿಸಬೇಡ, ಹಿಂದಿನ ಊಟದಿಂದ ನಮಗೆ ಇನ್ನೂ ಸಾಕಷ್ಟು ಗ್ಲೂಕೋಸ್ ಉಳಿದಿದೆ. ಕರುಳು ಹೇಳುತ್ತದೆ, ನನಗೆ ಅನಿಸುತ್ತೆ ಹಸಿವಾದ ತಕ್ಷಣ ಮೆದುಳು ಎಲ್ಲವನ್ನೂ ರದ್ದುಗಂತ. ಹೌದು, ಅದು ನಿಜವೇ ಇರಬಹುದು. 1.5 ದಿನ ಊಟವಿಲ್ಲದೆ ಇರುವುದು ಬಹಳ ದೊಡ್ಡ ವಿಷಯವೇ ಸರಿ. 1.5 ದಿನ ಊಟವಿಲ್ಲದೆ ಇರುವುದು ಬಹಳ ದೊಡ್ಡ ವಿಷಯವೇ ಸರಿ. ಹೃದಯ ಹೇಳುತ್ತದೆ, ಸರಿ ಸ್ನೇಹಿತರೆ, ಈಗ ಎಲ್ಲಾ ಗ್ಲೂಕೋಸ್ ಖಾಲಿಯಾಗಿದೆ, ಪರಿಸ್ಥಿತಿ ಹದಗೆಡಬಹುದು. ಯಕೃತ್ತು ಹೇಳುತ್ತದೆ, ಯಾರೂ ಭಯಪಡಬೇಡಿ, ನನ್ನ ಬಳಿ ಸ್ವಲ್ಪ ಗ್ಲೈಕೋಜನ್ ಉಳಿದಿದೆ, ನಾವು ಇನ್ನೂ ಸ್ವಲ್ಪ ಸಮಯವನ್ನು ಕಳೆಯಬಹುದು. ದೇಹದ ಎಲ್ಲ ಸ್ನಾಯುಗಳು ಹೇಳುತ್ತವೆ, ನನ್ನ ಬಳಿಯೂ ಸ್ವಲ್ಪ ಗ್ಲೂಕೋಸ್ ಇದೆ ಅಣ್ಣ, ಇನ್ನೂ ಸ್ವಲ್ಪ ಸಮಯ ಕಳೆಯೋಣ. ಕರುಳು ಹೇಳುತ್ತದೆ, ಬಾಸ್, ಬ್ರೈನ್ ಹೇಗಿದ್ದಾರೆ? ಹೊಟ್ಟೆ ಹೇಳುತ್ತದೆ, ಅದೇ ಹಳೆಯ ಮೂಡ್, ಅವರ ಮೂಡ್ ಈಗ ಬದಲಾಗುತ್ತದೆ ಎಂದು ನನಗನಿಸುತ್ತಿಲ್ಲ. ದೊಡ್ಡ ಕರುಳು ಹೇಳುತ್ತದೆ, ಓ ದೇವರೇ, ಅಲ್ಲಿ ನೋಡು, ಹಸಿವು ನಮ್ಮನ್ನು ತಿನ್ನಲು ಬರುತ್ತಿದೆ. ಓ ದೇವರೇ, ಅಲ್ಲಿ ನೋಡು, ಕತ್ತಲೆ ರಾಕ್ಷಸ. ಈ ಹುಚ್ಚುತನ ಯಾವಾಗ ಮುಗಿಯುತ್ತದೆ? ದೇಹದ ಎಲ್ಲಾ ಸ್ನಾಯುಗಳು ಹೇಳುತ್ತವೆ, ಈಗ ಭಯಪಡುವ ಸಮಯ ಬಂದಿದೆ, ನನ್ನ ಎಲ್ಲಾ ಗ್ಲೈಕೋಜನ್ ಖಾಲಿಯಾಗಿದೆ. ಯಕೃತ್ತು ಹೇಳುತ್ತದೆ, ಈಗ ನನ್ನ ಬಳಿಯೂ ಏನೂ ಉಳಿದಿಲ್ಲ ಅಣ್ಣ, ನನಗೂ ಭಯವಾಗುತ್ತಿದೆ. ಪಿಟ್ಯೂಟರಿ ಗ್ರಂಥಿ ಹೇಳುತ್ತದೆ, ಹಲೋ ಸ್ನೇಹಿತರೆ, ಭಯಪಡುವ ಅಗತ್ಯವಿಲ್ಲ, ನೀವು ಇನ್ನೂ ಸ್ವಲ್ಪ ಸಮಯ ಬದುಕಲು ನಾನು ಕೆಲವು ಹಾರ್ಮೋನ್ಗಳನ್ನು ಕಳುಹಿಸುತ್ತಿದ್ದೇನೆ. ಯಕೃತ್ತು ಕೆಟೋನ್ಸ್ಗಳಿಗೆ ಹೇಳುತ್ತದೆ, ಓ ಮುದ್ದಾದ ಕೀಟೋನ್ಸ್, ಬಹಳ ಖುಷಿಯಾಯಿತು. ಕರುಳು ಹೇಳುತ್ತದೆ, ನೋಡಿ, ಹಸಿವು ಭಯಪಟ್ಟು ಓಡಿ ಹೋಗುತ್ತಿದೆ, ಅದಕ್ಕೆ ಕೀಟೋನ್ಸ್ ಇಷ್ಟವಾಗಲಿಲ್ಲವೇನೋ. ದೇಹದ ಭಾಗ ಮಾತಾಡುತ್ತದೆ, ಓ ದೇವರೇ, ನಾನು ಯಾವತ್ತೂ ಇಷ್ಟೊಂದು ಸುಸ್ತಾಗಿದ್ದೆ ಎಂದು ಭಾವಿಸಿರಲಿಲ್ಲ, ಆದರೆ ಮೆದುಳು ಮಾತ್ರ ಈಗ ತುಂಬಾ ತಾಜಾವಾಗಿ ಕಾಣಿಸುತ್ತಿದೆ, ಅದು ಹೇಗೆ ಅಂತಲೇ ಅರ್ಥವಾಗುತ್ತಿಲ್ಲ. ಈಗ ಹಾನಿಗೊಳಗಾದ ಜೀವಕೋಶಗಳನ್ನು ಸರಿಪಡಿಸಲು ನಮಗೆ ಸಮಯ ಸಿಕ್ಕಿದೆ. ಕೆಟ್ಟ ಪ್ರೋಟೀನ್ಗಳನ್ನು ತೆಗೆದುಹಾಕಲಾಗುತ್ತಿದೆ ಮತ್ತು ದೇಹವು ತನ್ನನ್ನು ತಾನೇ ಒಳಗಿನಿಂದ ರಿಪೇರಿ ಮಾಡಿಕೊಳ್ಳುತ್ತಿದೆ, ತಾನೇ ಶುದ್ಧೀಕರಿಸಿಕೊಳ್ಳುತ್ತಿದೆ. ಹೊಟ್ಟೆ ಮಾತಾಡುತ್ತದೆ, ವಾವ್, ನನ್ನನ್ನು ಒಳಗಿನಿಂದ ರಿಪೇರಿ ಮಾಡಲಾಗುತ್ತಿದೆ, ಮಜಾ ಬಂತು. ಹೊಟ್ಟೆ ಮಾತಾಡುತ್ತದೆ, ಬಾಸ್ ಹೇಳಿದ್ದು ನಿಜ, ಇದೊಂದು ಅದ್ಭುತ ಅನುಭವ, ನನಗೆ ಹೊಸ ಜೀವ ಬಂದಂತೆ ಅನಿಸುತ್ತಿದೆ. ಮೆದುಳು ಮಾತಾಡುತ್ತದೆ, ಅಭಿನಂದನೆಗಳು ಸ್ನೇಹಿತರೆ, ನಾವು ಇದನ್ನು ಮಾಡುತ್ತೇವೆ ಎಂದು ನಾನು ಮೊದಲೇ ಹೇಳಿದ್ದೆ ಅಲ್ಲವೇ? ಮತ್ತು ನೋಡಿ, ನಾವು ಅದನ್ನು ಮಾಡಿ ತೋರಿಸಿದ್ದೇವೆ. ಬನ್ನಿ, ಈಗ ಪಾರ್ಟಿ ಮಾಡುವ ಸಮಯ, ಹಬ್ಬ ಮಾಡೋಣ. ಜ್ಞಾನಜ್ಯೋತಿ ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ವೈಜ್ಞಾನಿಕ ಆಹಾರ ಪಯಣವನ್ನು ಪ್ರಾರಂಭಿಸಿ, ಏಕೆಂದರೆ ಸರಿಯಾದ ಜ್ಞಾನದಿಂದಲೇ ಸರಿಯಾದ ಆರೋಗ್ಯದ ಶಕ್ತಿ ಬರುತ್ತದೆ.